ಇನ್ನು ಹಾಸನಾಂಬೆ ದರ್ಶನಕ್ಕೆ ವರ್ಷಕ್ಕೊಮ್ಮೆ ಈ ದೇವಸ್ಥಾನ ಬಾಗಿಲನ್ನು ತೆರೆಯುತ್ತೆ. ಹಾಗಾದ್ರೆ ಹಾಸನಾಂಬೆ ದರ್ಶನದ ವಿಶೇಷತೆ ಏನು? ಹಾಸನಾಂಬೆ ವಿಶೇಷತೆ ಬಗ್ಗೆ ವಿದ್ಯಾಶಂಕರ ಗುರೂಜಿ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಾಸನ ಈ ಹಿಂದೆ ಹೆಚ್ಚು ಹುಲಿಗಳು ಓಡಾಡುವಂತ ಪ್ರವೇಶವಾಗಿತ್ತು. ಹೀಗಾಗಿ ಆ ಕಾಲದಲ್ಲಿ ಆಶ್ವೀಜ ದೀಪಾವಳಿ ವೇಳೆ ದೇಗುಲ ಓಪನ್ ಆಗ್ತಾ ಇತ್ತು. ಹಾಸನಾಂಬೆ ದೇವಿ ಹುತ್ತದ ರೂಪದಲ್ಲಿ ಇರುವುದು ಬಹಳ ವಿಶೇಷ. ಹಾಸನಾಂಬೆ ನೆಲೆಸಿದ ಜಾಗದ ಆಳದಲ್ಲಿ ನೀರು ಹರಿತಾ ಇತ್ತು ಅಂತ ಗುರೂಜಿಯವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಮಾಡಿ ಬಹಳ ಸಂತೋಷವಾಗಿದೆ. ಸಿಂಹಾಸನಪುರಿಯ ಅಧಿದೇವತೆಯಾಗಿರುವಂತಹ ಈ ಹಾಸನಾಂಬ ದೇವಿಯು ವರ್ಷಕ್ಕೆ ಕೆಲವು ದಿನಗಳು ಮಾತ್ರ ದರ್ಶನವನ್ನು ಕೊಟ್ಟು ಭಕ್ತಾದಿಗಳಿಗೆ ಹರಸಿ ಹಾರೈಸಿ ಮತ್ತೆ ಪುನಃ ಒಂದು ವರ್ಷದ ನಂತರ ಅಮ್ಮನವರು ದರ್ಶನವನ್ನ ಕೊಡ್ತಾರೆ. ಈ ವರ್ಷಕ್ಕೊಮ್ಮೆ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜನ ಭಕ್ತಾದಿಗಳು ತಂಡೋಪತಂಡವಾಗಿ ಬರ್ತಾರೆ. ರಾಜ್ಯ ಅಲ್ಲ, ರಾಷ್ಟ್ರದ ನಾನಾ ಮೂಲೆಗಳಿಂದ ಬರುವಂತಹ ಒಂದು ಪದ್ಧತಿ ಇರುವಂತದ್ದು. ಈಗ ನೋಡಬಹುದು, ತುಂಬಾ ಜನ ಈಗಾಗಲೇ ಇಷ್ಟೊತ್ತಿಗಾಗ್ಲೇ 10 ಲಕ್ಷಕ್ಕೂ ಹೆಚ್ಚಿನ ಜನರು ಬಂದು ದರ್ಶನವನ್ನು ಮಾಡಿರುವಂತದ್ದು. ಈಗಾಗಲೇ ಸರತಿ ಸಾಲಿನಲ್ಲಿ ಸುಮಾರು 1.5-2 ಲಕ್ಷ ಜನ ಸುಮಾರು ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ಒಂದು ನಿಂತಿರುವಂತದ್ದು. ಆದ್ರೆ ಇಷ್ಟು ಜನರು ಬಂದರೂ ಸಹ ಎಲ್ಲೂ ಅವ್ಯವಸ್ಥೆಗೆ ದಾರಿ ಆಗ್ಲಿಲ್ಲ. ಎಲ್ಲಾ ಕಡೆ ವ್ಯವಸ್ಥೆ ಬಹಳ ಸುವ್ಯವಸ್ಥಿತವಾಗೇ ಇದೆ. ಜೊತೆಗೆ ನಿಮ್ಮ ಒಂದು ಶಕ್ತಿಯಾನುಸಾರ ಟಿಕೆಟ್ ತಗೊಂಡು ಹೋಗೋರಿದ್ರೆ ತಗೊಂಡು ಹೋಗಬಹುದು. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಏನು ಅಂದ್ರೆ ಅಮ್ಮನವರ ಸಾನ್ನಿಧ್ಯದ ಬಗ್ಗೆ ತುಂಬಾ ಜನ ಏನೇನೋ ಮಾತಾಡ್ತಾ ಇದ್ದಾರೆ. ಈ ವರ್ಷ ಕೊನೆ, ಮುಂದಿನ ವರ್ಷದಿಂದ ಇರೋದಿಲ್ಲ, ಆ ಥರದ್ ಏನು ಇರೋದಿಲ್ಲ. ಪ್ರತಿ ವರ್ಷನೂ ಅಮ್ಮನವರ ಸಾನ್ನಿಧ್ಯ ಇಲ್ಲೇ ಇರುತ್ತೆ. ಯಾಕಂದ್ರೆ ಇದು ಆಕೆನೆ ಆಯ್ಕೆ ಮಾಡ್ಕೊಂಡಿರೋ ಸ್ಥಳ ಆಗಿರೋದ್ರಿಂದ ಈ ಜಾಗನ ಬಿಟ್ಟು ಆಕೆ ಎಲ್ಲೂ ಕದಲಲ್ಲ. ಹಾಗಾಗಿ ಮುಂದಿನ ವರ್ಷ ಬಂದ್ರೆ ಹಾಸನಾಂಬ ಕಾಣಿಸ್ತಾಳೋ ಇಲ್ವೋ ಅಂತ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾವುದೇ ವರ್ಷ ಬಂದ್ರೂ ಹಾಸನಾಂಬ ಇಲ್ಲೇ ಇರ್ತಾಳೆ. ಬ್ರಾಹ್ಮಿ, ಕೌಮಾರಿ, ವೈಷ್ಣವಿ ರೂಪದಲ್ಲಿ ಇಲ್ಲೇ ನೆಲೆಸಿರ್ತಾಳೆ. ತ್ರಿದೇವಿಯರ ಮಹಾಸಂಗಮ ಇಲ್ಲಾಗಿರುವಂತದ್ದು. ಅಮ್ಮನವ್ರ ದರ್ಶನ ಮಾತ್ರದಿಂದಲೇ ನಿಮ್ಗೆ ಹಲವಾರು ಸಮಸ್ಯೆಗಳನ್ನ ನೀವು ಕಳ್ಕೊಳ್ಳೋಕ್ ಸಾಧ್ಯ ಇದೆ. ನೀವು ಸಹ ಹಾಸನಾಂಬಾ ದೇವಿಯ ದರ್ಶನಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು. ಇನ್ನೂ ಒಂದಷ್ಟು ದಿನಗಳಿದ್ದಾವೆ. ಇನ್ನು ಮುಂದಿನ ಬುಧವಾರದ ಮಂಗಳವಾರ ಕೊನೆ ದರ್ಶನವಾಗುತ್ತೆ. ಸೊ ಹಾಗಾಗಿ ಅಷ್ಟರ ಒಳಗಡೆ ಯಾರು ಬೇಕಾದ್ರೂ ಬಂದು ಈ ಸುವ್ಯವಸ್ಥೆಯನ್ನ ಎಲ್ಲೂ ಸಹ ಜಿಲ್ಲಾಡಳಿತ ಸೋತ್ ಹೋಗಿಲ್ಲ. ಅದಂತೂ ಬಹಳ ಸಂತೋಷ ಪಡ್ತಕ್ಕಂಥದ್ದು. ಹಿಂದಿನ ಕೆಲ ದಿನಗಳಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಅವ್ಯವಸ್ಥೆ ಇತ್ತು. ಆದ್ರೆ ಈ ವರ್ಷ ಬಹಳ ಚೆನ್ನಾಗಿದೆ. ನೀವು ಸಹ ಬಂದು ಈ ಸದುಪಯೋಗನ ಪಡ್ಕೊಂಡು ಹೋಗ್ಬೇಕು. ಬೇರೆ ಯಾರೋ ಹೇಳಿದ್ರು ತುಂಬಾ ಜನ, ಹೌದು ಜನ ಇದ್ದಾರೆ, ಏನು ಮಾಡಕ್ಕಾಗಲ್ಲ, ಹಾಸನ ಇರೋದೇ ಪುಟ್ಟದಾಗಿ. ಅಷ್ಟರೊಳಗಡೆ ತುಂಬಾ ಜನ ಬಂದಾಗ ಎಲ್ಲೋ ಒಂದಿಷ್ಟು ಮೇಲು ಕೆಳಗೆ ಆಗಬಹುದು. ಆದ್ರೆ ಸಾಮಾನ್ಯವಾದ ಜನರಿಗೆ ಎಲ್ಲೂ ಸಹ ತೊಂದರೆ ಆಗದೆ ಇರುವ ಹಾಗಿದೆ. ನಿಮ್ಗೆ ಎಲ್ಲೆಲ್ಲಿ ಬೇಕು ಅಂದ್ರೆ ಅಲ್ಲಲ್ಲಿ ಸ್ವಲ್ಪ ಶೌಚಾಲಯದ ವ್ಯವಸ್ಥೆ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಅಂಗವಿಕಲರಿಗೆ ಮತ್ತು ವಿಶೇಷ ಚೇತನರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇರತಕ್ಕಂಥದ್ದು. ಅಶಕ್ತರಾಗಿರಬಹುದು, ವಯಸ್ಸಾಗಿರೋರಿಗೆ ವೀಲ್ ಚೇರ್ ವ್ಯವಸ್ಥೆಗಳು ಪ್ರತಿಯೊಂದು ಸಹ ಜಿಲ್ಲಾಡಳಿತ ಆಗಬಹುದು, ಡಿಸಿ ಆಗಬಹುದು, ಇದನ್ನ ಉಸ್ತುವಾರಿ ಯಾರು ತಗೊಂಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಗಂತೂ ಬಹಳ ಸಂತೋಷವಾಗಿದೆ. ಈ ರೀತಿಯಾದ ವ್ಯವಸ್ಥೆ ಹಿಂದಿನ ಹಲವು ವರ್ಷಗಳಲ್ಲಿ ನಾವು ಸಹ ಕಂಡಿರಲಿಲ್ಲ. ಜೊತೆಗೆ ಹಾಸನಾಂಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನಷ್ಟು ಹೆಚ್ಚಿನ ಶಕ್ತಿಯಲ್ಲಿ ದರ್ಶನ ಕೊಡ್ತಿರುವಂತದ್ದು. ಅಮ್ಮನವರ ಅನುಗ್ರಹ ಆಗಿದೆ. ಜೊತೆಗೆ ಅಮ್ಮನವರೇ ಸಾಕ್ಷಾತ್ ಹೇಳ್ಬಿಟ್ಟಿದ್ದಾರೆ, ಇನ್ಮೇಲೆ ನಾವ್ ಇಲ್ಲೇ ಇರ್ತೀವಿ ಅಂತ. ನೀವು ಅಷ್ಟೇ, ಅಮ್ಮನವ್ರು ಇಲ್ಲೇ ಇರ್ತಾರೆ. ನಿಮ್ಮ ತಲೆಗಳು ಸಹ ಬಂದ್ರು ಅಮ್ಮನವ್ರ ದರ್ಶನ ಕೊಡ್ತಾರೆ. ಏನು ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ನೀವು ಸಹ ಬಂದು ಹಾಸನವನ್ನು ಹಾಳು ಮಾಡದೆ, ಸುಮ್ನೆ ಎಲ್ಲೆಲ್ಲೋ ಪ್ಲಾಸ್ಟಿಕ್ ಗಳನ್ನು ಹಾಕಿ ಎಲ್ಲೆಲ್ಲೋ ಕಸಗಳನ್ನ ಹಾಕದೆ ಶುದ್ಧವಾಗಿ ಮಾಡಿಕೊಟ್ಟಿರುವಂತಹ ವ್ಯವಸ್ಥೆಯನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಹಾಸನವನ್ನು ಕಾಪಾಡಿ ಅಮ್ಮನವರ ದರ್ಶನ. ಇನ್ನು ಹಾಸನಾಂಬೆ ದರ್ಶನಕ್ಕೆ ವರ್ಷಕ್ಕೊಮ್ಮೆ ಈ ದೇವಸ್ಥಾನ ಬಾಗಿಲನ್ನು ತೆರೆಯುತ್ತೆ. ಹಾಗಾದ್ರೆ ಹಾಸನಾಂಬೆ ದರ್ಶನದ ವಿಶೇಷತೆ ಏನು? ಹಾಸನಾಂಬೆ ವಿಶೇಷತೆ ಬಗ್ಗೆ ವಿದ್ಯಾಶಂಕರ ಗುರೂಜಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಸನ ಈ ಹಿಂದೆ ಹೆಚ್ಚು ಹುಲಿಗಳು ಓಡಾಡುವಂತ ಪ್ರವೇಶವಾಗಿತ್ತು. ಹೀಗಾಗಿ ಆ ಕಾಲದಲ್ಲಿ ಆಶ್ವೀಜ ದೀಪಾವಳಿ ವೇಳೆ ದೇಗುಲ ಓಪನ್ ಆಗ್ತಾ ಇತ್ತು. ಹಾಸನಾಂಬೆ ದೇವಿ ಹುತ್ತದ ರೂಪದಲ್ಲಿ ಇರುವುದು ಬಹಳ ವಿಶೇಷ. ಹಾಸನಾಂಬೆ ನೆಲೆಸಿದ ಜಾಗದ ಆಳದಲ್ಲಿ ನೀರು ಹರಿತಾ ಇತ್ತು ಅಂತ ಗುರೂಜಿಯವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಮಾಡಿ ಬಹಳ ಸಂತೋಷವಾಗಿದೆ. ಸಿಂಹಾಸನಪುರಿಯ ಅಧಿದೇವತೆಯಾಗಿರುವಂತಹ ಈ ಹಾಸನಾಂಬ ದೇವಿಯು ವರ್ಷಕ್ಕೆ ಕೆಲವು ದಿನಗಳು ಮಾತ್ರ ದರ್ಶನವನ್ನು ಕೊಟ್ಟು ಭಕ್ತಾದಿಗಳಿಗೆ ಹರಸಿ ಹಾರೈಸಿ ಮತ್ತೆ ಪುನಃ ಒಂದು ವರ್ಷದ ನಂತರ ಅಮ್ಮನವರು ದರ್ಶನವನ್ನ ಕೊಡ್ತಾರೆ. ಈ ವರ್ಷಕ್ಕೊಮ್ಮೆ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜನ ಭಕ್ತಾದಿಗಳು ತಂಡೋಪತಂಡವಾಗಿ ಬರ್ತಾರೆ. ರಾಜ್ಯ ಅಲ್ಲ, ರಾಷ್ಟ್ರದ ನಾನಾ ಮೂಲೆಗಳಿಂದ ಬರುವಂತಹ ಒಂದು ಪದ್ಧತಿ ಇರುವಂತದ್ದು. ಈಗ ನೋಡಬಹುದು,
ತುಂಬಾ ಜನ ಈಗಾಗ್ಲೇ ಇಷ್ಟೊತ್ತಿಗಾಗ್ಲೇ 10 ಲಕ್ಷಕ್ಕೂ ಹೆಚ್ಚಿನ ಜನರು ಬಂದು ದರ್ಶನವನ್ನು ಮಾಡಿರುವಂತದ್ದು. ಈಗಾಗ್ಲೇ ಸರತಿ ಸಾಲಿನಲ್ಲಿ ಸುಮಾರು 1.5-2 ಲಕ್ಷ ಜನ ಸುಮಾರು ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ನಿಂತಿರುವಂತದ್ದು. ಆದ್ರೆ ಇಷ್ಟು ಜನರು ಬಂದರೂ ಸಹ ಎಲ್ಲೂ ಅವ್ಯವಸ್ಥೆಗೆ ದಾರಿ ಆಗ್ಲಿಲ್ಲ. ಎಲ್ಲಾ ಕಡೆ ವ್ಯವಸ್ಥೆ ಬಹಳ ಸುವ್ಯವಸ್ಥಿತವಾಗೇ ಇದೆ. ಜೊತೆಗೆ ನಿಮ್ಮ ಶಕ್ತಿಯಾನುಸಾರ ಟಿಕೆಟ್ ತಗೊಂಡು ಹೋಗೋರಿದ್ರೆ ತಗೊಂಡು ಹೋಗಬಹುದು. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಏನು ಅಂದ್ರೆ ಅಮ್ಮನವರ ಸಾನ್ನಿಧ್ಯದ ಬಗ್ಗೆ ತುಂಬಾ ಜನ ಏನೇನೋ ಮಾತಾಡ್ತಾ ಇದ್ದಾರೆ. ಈ ವರ್ಷ ಕೊನೆ, ಮುಂದಿನ ವರ್ಷದಿಂದ ಇರೋದಿಲ್ಲ, ಆ ಥರದ್ ಏನು ಇರೋದಿಲ್ಲ. ಪ್ರತಿ ವರ್ಷನೂ ಅಮ್ಮನವರ ಸಾನ್ನಿಧ್ಯ ಇಲ್ಲೇ ಇರುತ್ತೆ. ಯಾಕಂದ್ರೆ ಇದು ಆಕೆನೆ ಆಯ್ಕೆ ಮಾಡ್ಕೊಂಡಿರೋ ಸ್ಥಳ ಆಗಿರೋದ್ರಿಂದ ಈ ಜಾಗನ ಬಿಟ್ಟು ಆಕೆ ಎಲ್ಲೂ ಕದಲಲ್ಲ. ಹಾಗಾಗಿ ಮುಂದಿನ ವರ್ಷ ಬಂದ್ರೆ ಹಾಸನಾಂಬ ಕಾಣಿಸ್ತಾಳೋ ಇಲ್ವೋ ಅಂತ ಹೆದರ್ಕೊಳ್ಳೋದು ಬೇಕಾಗಿಲ್ಲ. ಯಾವುದೇ ವರ್ಷ ಬಂದ್ರೂ ಹಾಸನಾಂಬ ಇಲ್ಲೇ ಇರ್ತಾಳೆ. ಬ್ರಾಹ್ಮಿ, ಕೌಮಾರಿ, ವೈಷ್ಣವಿ ರೂಪದಲ್ಲಿ ಇಲ್ಲೇ ನೆಲೆಸಿರ್ತಾಳೆ. ತ್ರಿದೇವಿಯರ ಮಹಾಸಂಗಮ ಇಲ್ಲಾಗಿರುವಂತದ್ದು. ಅಮ್ಮನವ್ರ ದರ್ಶನ ಮಾತ್ರದಿಂದಲೇ ನಿಮ್ಗೆ ಹಲವಾರು ಸಮಸ್ಯೆಗಳನ್ನ ನೀವು ಕಳ್ಕೊಳ್ಳೋಕ್ ಸಾಧ್ಯ ಇದೆ. ನೀವು ಸಹ ಹಾಸನಾಂಬಾ ದೇವಿಯ ದರ್ಶನಕ್ಕೆ ಯಾವಾಗ ಬೇಕಾದ್ರೂ ಬರ್ಬೋದು. ಇನ್ನೂ ಒಂದಷ್ಟು ದಿನಗಳಿದ್ದಾವೆ. ಇನ್ನು ಮುಂದಿನ ಮಂಗಳವಾರ ಕೊನೆ ದರ್ಶನವಾಗುತ್ತೆ. ಸೊ ಹಾಗಾಗಿ ಅಷ್ಟರ ಒಳಗಡೆ ಯಾರು ಬೇಕಾದ್ರೂ ಬಂದು ಈ ಸುವ್ಯವಸ್ಥೆಯನ್ನ ಎಲ್ಲೂ ಸಹ ಜಿಲ್ಲಾಡಳಿತ ಸೋತ್ ಹೋಗಿಲ್ಲ. ಅದಂತೂ ಬಹಳ ಸಂತೋಷ ಪಡ್ತಕ್ಕಂಥದ್ದು. ಹಿಂದಿನ ಕೆಲ ದಿನಗಳಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಸ್ವಲ್ಪ ಅವ್ಯವಸ್ಥೆ ಇತ್ತು. ಆದ್ರೆ ಈ ವರ್ಷ ಬಹಳ ಚೆನ್ನಾಗಿದೆ. ನೀವು ಸಹ ಬಂದು ಈ ಸದುಪಯೋಗನ ಪಡ್ಕೊಂಡು ಹೋಗ್ಬೇಕು. ಬೇರೆ ಯಾರು ಹೇಳಿದ್ರು ತುಂಬಾ ಜನ, ಹೌದು ಜನ ಇದ್ದಾರೆ, ಏನು ಮಾಡಕ್ಕಾಗಲ್ಲ, ಹಾಸನ ಇರೋದೇ ಪುಟ್ಟದಾಗಿ. ಅಷ್ಟರೊಳಗಡೆ ತುಂಬಾ ಜನ ಬಂದಾಗ ಎಲ್ಲೋ ಒಂದಿಷ್ಟು ಮೇಲು ಕೆಳಗೆ ಆಗಬಹುದು. ಆದ್ರೆ ಸಾಮಾನ್ಯವಾದ ಜನರಿಗೆ ಎಲ್ಲೂ ಸಹ ತೊಂದರೆ ಆಗದೆ ಇರುವ ಹಾಗಿದೆ. ನಿಮ್ಗೆ ಎಲ್ಲೆಲ್ಲಿ ಬೇಕು ಅಂದ್ರೆ ಅಲ್ಲಲ್ಲಿ ಸ್ವಲ್ಪ ಶೌಚಾಲಯದ ವ್ಯವಸ್ಥೆ ಇದೆ, ಕುಡಿಯೋ ನೀರಿನ ವ್ಯವಸ್ಥೆ ಇದೆ. ಅಂಗವಿಕಲರಿಗೆ ಮತ್ತು ವಿಶೇಷ ಚೇತನರಿಗೆ ಪ್ರತ್ಯೇಕವಾದಂತಹ ವ್ಯವಸ್ಥೆ ಇರತಕ್ಕಂಥದ್ದು. ಅಶಕ್ತರಾಗಿರಬಹುದು, ವಯಸ್ಸಾಗಿರೋರಿಗೆ ವೀಲ್ ಚೇರ್ ವ್ಯವಸ್ಥೆಗಳು ಪ್ರತಿಯೊಂದು ಸಹ ಜಿಲ್ಲಾಡಳಿತ ಆಗಬಹುದು, ಡಿಸಿ ಆಗಬಹುದು, ಇದನ್ನ ಉಸ್ತುವಾರಿ ಯಾರು ತಗೊಂಡಿದ್ದಾರೆ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮಗಂತೂ ಬಹಳ ಸಂತೋಷವಾಗಿದೆ. ಈ ರೀತಿಯಾದ ವ್ಯವಸ್ಥೆ ಹಿಂದಿನ ಹಲವು ವರ್ಷಗಳಲ್ಲಿ ನಾವು ಸಹ ಕಂಡಿರಲಿಲ್ಲ. ಜೊತೆಗೆ ಹಾಸನಾಂಬ ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನಷ್ಟು ಹೆಚ್ಚಿನ ಶಕ್ತಿಯಲ್ಲಿ ದರ್ಶನ ಕೊಡ್ತಿರುವಂತದ್ದು. ಅಮ್ಮನವರ ಅನುಗ್ರಹ ಆಗಿದೆ. ಜೊತೆಗೆ ಅಮ್ಮನವರೇ ಸಾಕ್ಷಾತ್ ಹೇಳ್ಬಿಟ್ಟಿದ್ದಾರೆ, ಇನ್ಮೇಲೆ ನಾವ್ ಇಲ್ಲೇ ಇರ್ತೀವಿ ಅಂತ. ನೀವು ಅಷ್ಟೇ, ಅಮ್ಮನವ್ರು ಇಲ್ಲೇ ಇರ್ತಾರೆ. ನಿಮ್ಮ ತಲೆಗಳು ಸಹ ಬಂದ್ರು ಅಮ್ಮನವ್ರ ದರ್ಶನ ಕೊಡ್ತಾರೆ. ಏನು ಯೋಚನೆ ಮಾಡೋದು ಬೇಡ, ಧೈರ್ಯವಾಗಿದ್ದು ನೀವು ಸಹ ಬಂದು ಹಾಸನವನ್ನು ಹಾಳು ಮಾಡದೆ, ಸುಮ್ನೆ ಎಲ್ಲೆಲ್ಲೋ ಪ್ಲಾಸ್ಟಿಕ್ ಗಳನ್ನ ಹಾಕಿ ಎಲ್ಲೆಲ್ಲೋ ಕಸಗಳನ್ನ ಹಾಕದೆ ಶುದ್ಧವಾಗಿ ಮಾಡಿಕೊಟ್ಟಿರುವಂತಹ ವ್ಯವಸ್ಥೆಯನ್ನ ಸರಿಯಾಗಿ ಉಪಯೋಗಿಸಿಕೊಂಡು ಹಾಸನವನ್ನು ಕಾಪಾಡಿ ಅಮ್ಮನವರ ದರ್ಶನ. ಇನ್ನು ಹಾಸನಾಂಬೆ ದರ್ಶನಕ್ಕೆ ವರ್ಷಕ್ಕೊಮ್ಮೆ ಈ ದೇವಸ್ಥಾನ ಬಾಗಿಲನ್ನು ತೆರೆಯುತ್ತೆ. ಹಾಗಾದ್ರೆ ಹಾಸನಾಂಬೆ ದರ್ಶನದ ವಿಶೇಷತೆ ಏನು? ಹಾಸನಾಂಬೆ ವಿಶೇಷತೆ ಬಗ್ಗೆ ವಿದ್ಯಾಶಂಕರ ಗುರೂಜಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಸನ ಈ ಹಿಂದೆ ಹೆಚ್ಚು ಹುಲಿಗಳು ಓಡಾಡುವಂತ ಪ್ರದೇಶವಾಗಿತ್ತು. ಹೀಗಾಗಿ ಆ ಕಾಲದಲ್ಲಿ ಆಶ್ವೀಜ ದೀಪಾವಳಿ ವೇಳೆ ದೇಗುಲ ಓಪನ್ ಆಗ್ತಾ ಇತ್ತು. ಹಾಸನಾಂಬೆ ದೇವಿ ಹುತ್ತದ ರೂಪದಲ್ಲಿ ಇರೋದು ಬಹಳ ವಿಶೇಷ. ಹಾಸನಾಂಬೆ ನೆಲೆಸಿದ ಜಾಗದ ಆಳದಲ್ಲಿ ನೀರು ಹರಿತಾ ಇತ್ತು ಅಂತ ಗುರೂಜಿಯವರು ವಿವರಣೆಯನ್ನ ಕೊಟ್ಟಿದ್ದಾರೆ. ಹಾಸನಾಂಬೆಯ ದರ್ಶನವನ್ನು ಮಾಡಿ ಬಹಳ ಸಂತೋಷವಾಗಿದೆ. ಸಿಂಹಾಸನಪುರಿಯ ಅಧಿದೇವತೆಯಾಗಿರುವಂತಹ ಈ ಹಾಸನಾಂಬ ದೇವಿಯು ವರ್ಷಕ್ಕೆ ಕೆಲವು ದಿನಗಳು ಮಾತ್ರ ದರ್ಶನವನ್ನು ಕೊಟ್ಟು ಭಕ್ತಾದಿಗಳಿಗೆ ಹರಸಿ ಹಾರೈಸಿ ಮತ್ತೆ ಪುನಃ 1 ವರ್ಷದ ನಂತರ ಅಮ್ಮನವರು ದರ್ಶನವನ್ನ ಕೊಡ್ತಾರೆ. ಈ ವರ್ಷಕ್ಕೊಮ್ಮೆ ಬರೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ತುಂಬಾ ಜನ ಭಕ್ತಾದಿಗಳು ತಂಡೋಪತಂಡವಾಗಿ ಬರ್ತಾರೆ. ರಾಜ್ಯ ಅಲ್ಲ, ರಾಷ್ಟ್ರದ ನಾನಾ ಮೂಲೆಗಳಿಂದ ಬರುವಂತಹ ಒಂದು ಪದ್ಧತಿ ಇರುವಂತದ್ದು. ಈಗ ನೋಡಬಹುದು, ತುಂಬಾ ಜನ ಈಗಾಗ್ಲೇ ಇಷ್ಟೊತ್ತಿಗಾಗ್ಲೇ 10 ಲಕ್ಷಕ್ಕೂ ಹೆಚ್ಚಿನ ಜನರು ಬಂದು ದರ್ಶನವನ್ನು ಮಾಡಿರುವಂತದ್ದು. ಈಗಾಗ್ಲೇ ಸರತಿ ಸಾಲಿನಲ್ಲಿ ಸುಮಾರು 1.5-2 ಲಕ್ಷ ಜನ ಸುಮಾರು ಕಿಲೋಮೀಟರ್ ಗಟ್ಟಲೆ ದೂರದಲ್ಲಿ ನಿಂತಿರುವಂತದ್ದು. ಆದ್ರೆ ಇಷ್ಟು ಜನರು ಬಂದರೂ ಸಹ ಎಲ್ಲೂ ಅವ್ಯವಸ್ಥೆಗೆ ದಾರಿ ಆಗ್ಲಿಲ್ಲ. ಎಲ್ಲಾ ಕಡೆ ವ್ಯವಸ್ಥೆ ಬಹಳ ಸುವ್ಯವಸ್ಥಿತವಾಗೇ ಇದೆ. ಜೊತೆಗೆ ನಿಮ್ಮ ಶಕ್ತಿಯಾನುಸಾರ ಟಿಕೆಟ್ ತಗೊಂಡು ಹೋಗೋರಿದ್ರೆ ತಗೊಂಡು ಹೋಗಬಹುದು. ಆದ್ರೆ ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಏನು ಅಂದ್ರೆ ಅಮ್ಮನವರ ಸಾನ್ನಿಧ್ಯದ ಬಗ್ಗೆ ತುಂಬಾ ಜನ ಏನೇನೋ ಮಾತಾಡ್ತಾ ಇದ್ದಾರೆ. ಈ ವರ್ಷ ಕೊನೆ, ಮುಂದಿನ ವರ್ಷದಿಂದ ಇರೋದಿಲ್ಲ, ಆ ಥರದ್ ಏನು ಇರೋದಿಲ್ಲ. ಪ್ರತಿ ವರ್ಷನೂ ಅಮ್ಮನವರ ಸಾನ್ನಿಧ್ಯ ಇಲ್ಲೇ ಇರುತ್ತೆ. ಯಾಕಂದ್ರೆ ಇದು ಆಕೆನೆ ಆಯ್ಕೆ ಮಾಡ್ಕೊಂಡಿರೋ ಸ್ಥಳ ಆಗಿರೋದ್ರಿಂದ ಈ ಜಾಗನ ಬಿಟ್ಟು ಆಕೆ ಎಲ್ಲೂ ಕದಲಲ್ಲ. ಹಾಗಾಗಿ ಮುಂದಿನ ವರ್ಷ ಬಂದ್ರೆ ಹಾಸನಾಂಬ ಕಾಣಿಸ್ತಾಳೋ ಇಲ್ವೋ ಅಂತ ಹೆದರ್ಕೊಳ್ಳೋದು ಬೇಕಾಗಿಲ್ಲ.